ಇದಾದ್ಮೇಲೆ ಆಧ್ಯಾತ್ಮ ದರ್ಶನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ವಿಭಾಗದಲ್ಲಿ ನಾವು ಒಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಅದು ವಿವೇಕ, ವಿಚಕ್ಷಣೆ, ಸಂಸ್ಕಾರ, ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಬದುಕಿನ ಅರ್ಥವನ್ನ ಮಾರ್ಗದರ್ಶನದ ಮೂಲಕ ತಿಳಿಸೋದು ಅನ್ನುವ ವಿಭಾಗವೇ ಆರಾಧನೆ. ಆರಾಧನೆ ವಿಭಾಗದಲ್ಲಿ ಗುರುಗಳೇ, ಆಗಲೇ ನಾನು ಬ್ರೇಕಿಗಿಂತ ಮುಂಚೆ ಹೇಳ್ತಾ ಇದ್ದೆ, ಅನೇಕರು ಪ್ರಶ್ನೆಗಳನ್ನು ಕೇಳ್ತಾರೆ, ಇದು ಸರಿಯಾ, ಅದು ಸರಿಯಾ, ಅಥವಾ ಇದು ಹೇಗೆ ಅನ್ನುವಂಥದ್ದು. ಇವತ್ತಿನ ಈ ಒಂದು ಪ್ರಶ್ನೆಯಲ್ಲಿ ಅನೇಕರು ಕೇಳಿರೋದು, ಈಗಾಗಲೇ ಈ ಮಕರ ಸಂಕ್ರಾಂತಿಯ ಹಬ್ಬದ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ರಿ, ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರಿ, ರಂಗೋಲಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ. ರಂಗೋಲಿ ಈಗಾಗಲೇ ನಾವು ಭಾರತ ವೈವಿಧ್ಯತೆ ಇರುವಂತಹ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಕೂಡ ಒಂದೊಂದು ಆಚರಣೆಗಳ ಮೂಲಕ ಮಾಡ್ತೀವಿ, ಅದರಲ್ಲಿ ದೈವತ್ವವನ್ನು ಕಾಣ್ತೀವಿ. ರಂಗೋಲಿ ಯಾಕೆ ಹಾಕಬೇಕು, ಎಲ್ಲಿ ಹಾಕಬೇಕು, ಪ್ರವೇಶ ದ್ವಾರದಲ್ಲೇ ಯಾಕೆ ಹಾಕಬೇಕು, ಮಹಿಳೆಯರೇ ಹಾಕಬೇಕಾ, ನೂರಾರು ಪ್ರಶ್ನೆಗಳಿದೆ. ಇದಕ್ಕೆ ಉತ್ತರ ಕೊಡೋದಾದ್ರೆ ಇದು ಬಹಳ ಅದ್ಭುತವಾದಂಥ ಪ್ರಶ್ನೆ. ಹೆಸರೇ ಹೇಳೋ ಹಾಗೆ ರಂಗವಲ್ಲಿ ಅಂದರೆ ಬಣ್ಣಗಳ ಚಿತ್ತಾರದಿಂದ ಆಕೃತಿಯನ್ನು ಮೂಡಿಸ್ತಕ್ಕಂಥದ್ದಿದು. ಇದು ಸಾಧಾರಣವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಮನೆ ಮುಂದೆ ಬೆಳಗಾಗೆದ್ದು ಆ ನೀರನ್ನು ಸಿಂಪಡಿಸಿ ಮನೆ ಮುಂದೆ ಮುಖ್ಯದ್ವಾರದ ಮುಂದೆ ಅವರವರ ಶಕ್ತಿಯಾನುಸಾರ ಚಿಕ್ಕದಾಗಿ ದೊಡ್ಡದಾಗಿ ಒಂದು ಒಳ್ಳೆಯ ರಂಗೋಲಿ ಬರೀತಕ್ಕಂಥದ್ದು, ಒಳ್ಳೆಯ ಆಕೃತಿಯನ್ನು ಮೂಡಿಸಿ ಕೆಲವಷ್ಟು ಬಣ್ಣಗಳು ತುಂಬತಕ್ಕಂಥದ್ದು. ಮುಖ್ಯದ್ವಾರಕ್ಕೆ ಹೊಸ್ತಲು ಪೂಜೆ ಅಂತ ಮಾಡಿ ಆ ಹೊಸ್ತಲ ಮೇಲೆ ರಂಗೋಲಿಯನ್ನು ಬರೀತಕ್ಕಂಥದ್ದು. ಹಾಗೆಯೇ ಈ ಪೂಜಾ ಮನೆ ಮುಂದೆ, ದೇವ್ರ ಮನೆ ಸಪ್ರೇಟ್ ಆಗಿದ್ದರೆ ಪೂಜಾ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸ್ತಕ್ಕಂಥದ್ದು. ದೇವಸ್ಥಾನಗಳ ಮುಂಭಾಗದಲ್ಲೂ ಕೂಡ ಇದರ ಜೊತೆಗೆ ವಿಶೇಷ ಸಂದರ್ಭಗಳಲ್ಲಿ ಕೆಲವಷ್ಟು ವಿಶೇಷವಾದಂಥ ಪೂಜೆಗೆ ರಂಗೋಲಿಯನ್ನು ಬಳಸಿ ರಂಗೋಲಿಯಲ್ಲಿ ಆಕೃತಿಯನ್ನು ಬಿಡಿಸ್ಕೊಂಡು ಕೆಲವು ಯಂತ್ರಗಳು, ಕೆಲವು ಬೀಜಾಕ್ಷರಗಳನ್ನು ಬರೆದು ಅದರಲ್ಲಿ ದೇವತೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ರಂಗೋಲಿಯಲ್ಲಿ ನಾವು ಕಾಣ್ಬೋದು. ಇದು ಒಂದು ನಮ್ಮ ನಿತ್ಯ ಜೀವನದ ಸಂಸ್ಕಾರದ ಅವಿಭಾಜ್ಯ ಅಂಗ. ಕಾಲಗರ್ಭದಲ್ಲಿ ಆ ಮನೆ ಮುಂದೆ ನೀರು ಹಾಕ್ತಕ್ಕಂಥ ವ್ಯವಸ್ಥೆಯೇ ತಪ್ಪು ಹೋಗ್ಬಿಟ್ಟಿದೆ. ರಂಗೋಲಿ ಬಿಡಿಸ್ತಕ್ಕಂಥ ವ್ಯವಸ್ಥೆ ಬಹಳ ಜನಕ್ಕೆ ಗೊತ್ತಿಲ್ಲ. ರಂಗೋಲಿ ಹೇಗಿರಬಾರ್ದು ಅನ್ನೋದು ಗೊತ್ತಿಲ್ಲ. ಇನ್ನು ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ದುಃಖಕರ ಸಂಗತಿ ಅಂತಂದರೆ ಈ ಗ್ರಾಫಿಕ್ ಪ್ರಿಂಟೆಡ್ ಡಿಸೈನ್ ಒಂದಿಷ್ಟು ಸಿಕ್ಬಿಡುತ್ತೆ, ಅದನ್ನು ತಂದಲ್ಲಿ ಅಂಟಿಸ್ಬಿಡ್ತಕ್ಕಂಥದ್ದು ಅಶಾಸ್ತ್ರೀಯವಾದಂಥದ್ದು, ಅವೈಜ್ಞಾನಿಕವಾದಂಥ. ಶಾಸ್ತ್ರದಲ್ಲೂ ರಂಗೋಲಿಯ ಉಲ್ಲೇಖ ಇದೆ. ನಮ್ಮ ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಇದಿಷ್ಟರಲ್ಲೂ ಕೂಡ ರಂಗೋಲಿಯ ಉಲ್ಲೇಖವಿದೆ. ಏನಕ್ಕೆ ರಂಗೋಲಿ ಪ್ರತಿ ದಿವಸ ನಾವು ಮನೆ ಮುಂದೆ ಸ್ವಚ್ಛ ಮಾಡಿದ್ದೀವಿ ಅನ್ನೋದರ ಸಾಂಕೇತಿಕವಾಗಿ ಒಂದಾದರೆ ಆ ರಂಗೋಲಿ ನೋಡ್ತಾ ಇದ್ದ ಹಾಗೆ ಮನಸ್ಸು ಒಂದು ಸಂತೋಷದಾಯಕವಾಗಿ ಪಾಸಿಟಿವ್ ಥಿಂಕಿಂಗ್ ಬರಬೇಕು. ಜೊತೆಗೆ ಋಣಾತ್ಮಕ ಶಕ್ತಿ ಅಂತ ನಾವೇನು ಕರಿತೀವಿ, ನೆಗೆಟಿವ್ ಎನರ್ಜಿ, ಅದು ರಂಗೋಲಿಯನ್ನು ದಾಟಿ ಮನೆ ಒಳಗಡೆ ಬರೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ನಂಬಿಕೆ. ಹಾಗಾಗಿ ರಂಗೋಲಿ ಹಾಕ್ತಕ್ಕಂಥದ್ದು. ಆ ಜಾಗಕ್ಕೆ ಇವತ್ತು ಪ್ಲಾಸ್ಟಿಕ್ಕಿನಲ್ಲಿ ಪ್ರಿಂಟ್ ಆಗಿರತಕ್ಕಂತಹ, ಡಿಜಿಟಲ್ ಪ್ರಿಂಟ್ ಆಗಿರತಕ್ಕಂಥ, ಗ್ರಾಫಿಕ್ ಪ್ರಿಂಟ್ ಆಗಿರತಕ್ಕಂತಹ ಯಾವುದೋ ಒಂದು ಚಿತ್ರ ತಂದು ಅಂಟಿಸ್ಬಿಟ್ರೆ ಅಲ್ಲಿ ರಂಗೋಲಿಯಲ್ಲಿ ಬರಬೇಕಾದಂತಹ ವೈಬ್ರೇಷನ್ಸ್ ಏನಿರುತ್ತೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಪ್ಲಾಸ್ಟಿಕ್ಕಿನ ಅಥವಾ ಈ ಡಿಜಿಟಲ್ ಅಥವಾ ಏನು ನೀವು ಕರೀತೀರ ಗ್ರಾಫಿಕ್ಕು, ಅದು ಎಷ್ಟು ಸರ್ವವ್ಯಾಪಿಯಾಗಿದೆ ಅಂತಂದರೆ ನಮ್ಮ ಹೆಣ್ಮಕ್ಳು ಹಣೆಗಿಡ್ತಕ್ಕಂತಹ ತಿಲಕ ಅದು ಬೇರೆ ಬೇರೆ ಥರದ್ದೆಲ್ಲ ಕಟ್ಟಿಂಗ್ಸ್ ಬರುತ್ತೆ. ಅದರಲ್ಲಿ 10 ಥರದ ನಮೂನೆಯ ಚಿತ್ರಗಳು, ಅರ್ಧ ಚಂದ್ರಾಕೃತಿಯಿಂದ ಹಿಡಿದು ಪೂರ್ಣ ಚಂದ್ರಾಕೃತಿ, ಹಾವಿನ ಆಕಾರ, ಮರದೊಂದೆಲ್ಲ ಅದನ್ನು ತೆಗೆದು ಅಲ್ಲಿ ಇಟ್ಕೊಂಡ್ಬಿಡೋದು. ಕುಂಕುಮ ಇಡಬೇಕಾದಂಥ ಜಾಗದಲ್ಲಿ ಇದ್ಯಾವುದೋ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡ್ಬಿಡೋದು. ರಂಗೋಲೆ ಬರಿಬೇಕಾದ ಜಾಗದಲ್ಲಿ ಈ ಥರದ್ದೇನೋ ಒಂದು ಸ್ಟಿಕ್ಕರ್ ಅಂಟಿಸ್ಬಿಡೋದು. ಅಲ್ಲಿ ಜೀವಕಳೆ ಅನ್ನೋದು ಇರೋದಿಲ್ಲ. ಇದನ್ನು ಹೇಳಕ್ಕೆ ಹೊರಟಾಗ ನಾನಿಲ್ಲಿ ಒಂದು ಸ್ಪಷ್ಟವಾದಂಥ ನಿದರ್ಶನ ಕೊಡಬೇಕು ನಮಗೆ. ಏನಪ್ಪ ಇದು ಅಂತಂದರೆ ಆತ್ಮ ಸಂಸರ್ಗ ಅಂತ ಕರೆದ್ವಿ ನಾವಿಲ್ಲಿ. ಈ ಪೂಜೆಗಳಿಗೆ ಪುರೋಹಿತರುಗಳು ಶಾರ್ಟೇಜ್ ಆಗಿಬಿಟ್ರು. ಯಾವುದೋ ಒಂದು ದೇಶದಲ್ಲಿ ನಾನಿದ್ದಾಗ ಅಲ್ಲಿ ಸರಿಯಾಗಿ ಸಿಗಲಿಲ್ಲ. ಅವರು ಟೆಕ್ನಾಲಜಿ ಅಡ್ವಾನ್ಸ್ಡ್ ಇಂಡಿಯನ್ ಟೀಮು
ಪೂರ್ಣ ಅದನ್ನು ಬಿಡೋದಕ್ಕೂ ಮನಸ್ಸೊಪ್ಪಲ್ಲ, ಆ ಕಡೆ ಹೊಸ್ತನ್ನು ಒಪ್ಕೊಳ್ಳೋದಕ್ಕೂ ಇದಿಲ್ಲ. ಈ ಟೇಪ್ ರೆಕಾರ್ಡರಲ್ಲಿ ಇದು ಮಂತ್ರಗಳನ್ನೆಲ್ಲ ಟೇಪ್ ಮಾಡಿಸ್ಕೊಂಡು ಬಿಟ್ಟಿದ್ರು, ರೆಕಾರ್ಡ್ ಮಾಡ್ಕೊಂಡು ಬಿಟ್ಟಿದ್ರು. ಅದನ್ನು ಹಾಕ್ಕೊಂಡು ಪೂಜೆ ಮಾಡ್ತೀವಿ, ಆನ್ಲೈನ್ ಪೂಜೆ ಅಂತ. ಅದರಲ್ಲಿ 2 ಗುಂಪಾಯಿತು. ಕೆಲವರು ಸರಿ ಅಂತ, ಕೆಲವರು ತಪ್ಪು ಅಂತ. ನನ್ನ ದುರಾದೃಷ್ಟ ಆ ಸಮಯದಲ್ಲಿ ನಾನು ಅವ್ರನ್ನಲ್ಲೇ ಇದ್ದೆ, ನ್ಯೂಜಿಲೆಂಡಲ್ಲಿದ್ದು, ಆಕ್ಲ್ಯಾಂಡ್ ಅಂತ ಅಲ್ಲಿ. ಸರಿ, ಈ ಒಬ್ಬರು ನನಗೆ ಕೇಳಿದರು ಯಾವ್ದು ಸರಿ ಯಾವ್ದು ತಪ್ಪು. ನಾಳದೇ ಇಲ್ಲಪ್ಪ, ನಿಮ್ಮದು ಆನ್ಲೈನ್ ವ್ಯವಸ್ಥೆ ಏನಿದೆ ಅದು ಶಾಸ್ತ್ರದಲ್ಲಿ ಒಪ್ಕೊಳ್ಳೋಕ್ಕೆ ಇಲ್ಲ. ಅದು ಇಲ್ಲ ನೀವು ಯಾಕೆ ಹೀಗೆ ಹೇಳ್ತೀರಾ ಅಂತ ಇನ್ನೊಂದು ಗುಂಪು. ಅವರಿಗೊಂದು ಕೊಲೋಕಿಯಲ್ ಎಕ್ಸಾಂಪಲ್ ಕೊಡಬೇಕಾಯಿತು. ಈ ತಲೆ ಮೇಲೆ ಇರತಕ್ಕಂಥ ಕೂದಲು ಇದನ್ನೊಂದೆರಡು ಕಿತ್ಬಿಟ್ಟು ನಾನು ಅಲ್ಲಿ ಕೆಳಗೆ ಹಾಕಿದರೆ ಅದು ಗಲೀಜು. ತಲೆಯಲ್ಲಿ ಇದ್ದಾಗ ನಿಮಗದು ಗಲೀಜು ಅನಿಸಲ್ಲ. ಯಾಕಪ್ಪ ಅಂತಂದರೆ ಇದು ಆತ್ಮ ಸಂಸರ್ಗ, ಶರೀರದ ಅವಿಭಾಜ್ಯ ಅಂಗವಾದಾಗ ಮಡಿಯ ವ್ಯಾಪ್ತಿಗೆ ಬರುತ್ತೆ. ಅದು ತೆಗೆದಲ್ಲಿ ಇಟ್ಟುಬಿಟ್ರೆ ಆತ್ಮದಿಂದ ಅದು ದೂರ ಹೋಗಿತ್ತು. ಹಾಗೆ ಈ ರಂಗೋಲೆ ಪ್ರತಿ ದಿವಸ ಆ ಜಾಗವನ್ನು ನಾವು ಸ್ವಚ್ಛ ಮಾಡಿ, ಗೋವಿನ ಸಗಣಿಯಿಂದ ಅಥವಾ ನೀರಿನಿಂದ ಸ್ವಚ್ಛ ಮಾಡಿ, ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಚಿತ್ತಾರಗಳನ್ನು ಬಿಡಿಸಿ, ಮಂಗಳದ್ರವ್ಯವಾದಂತಹ ಅರಿಶಿನ, ಕುಂಕುಮ, ಅಕ್ಷತೆಗಳಿಂದ ಅದಕ್ಕೆ ಒಂದು ಅಲಂಕಾರ ಮಾಡಿ, ಒಂದು ಭಾವನಾತ್ಮಕವಾದ ಶಕ್ತಿಯನ್ನು ಅಲ್ಲಿ ತುಂಬಿದಾಗ ಆ ರಂಗೋಲೆಗೆ ಈ ನೆಗೆಟಿವ್ ಎನರ್ಜಿಯನ್ನು ಪ್ರಿವೆಂಟ್ ಮಾಡತಕ್ಕಂಥ ಸಾಮರ್ಥ್ಯ ಇರುತ್ತೆ. ಓಕೆ, ಅಂದರೆ ಒಂದು ಶಕ್ತಿ ಇರುತ್ತೆ ಹಾಗಾದ್ರೆ ರಂಗೋಲಿಯಲ್ಲಿ. ನಾವು 100% ಇರುತ್ತೆ, ಅದರಲ್ಲಿ ಯಾಕೆ ಅನುಮಾನ. ಅದು ಬಿಟ್ಟು ನೀವು ಯಾವುದೋ ಒಂದು ಸ್ಟಿಕ್ಕರ್ ತಂದಲ್ಲಿ ಅಂಟಿಸ್ಬಿಟ್ರೆ, ಈಗ ರೆಡಿಮೇಡ್ ಸಿಗುತ್ತಲ್ವ, ಅಂದರೆ ಬರೀ ಡಿಸೈನ್ ಇರುತ್ತೆ, ನಾವು ಅದಕ್ಕೆ ಇದು ಕಲರ್ ಪೌಡರ್ ಹಾಕಿದ್ರೆ ಸಾಕು, ಅದು ಕೂಡ ಇಲ್ಲ. ಅದು ನಿಮ್ಮ ಕಲೆಯನ್ನ ಅಲ್ಲಿ ಪ್ರದರ್ಶಿಸ್ಬೇಕಲ್ವಾ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು. ಅದು ಬಿಟ್ಬಿಟ್ಟು ರೆಡಿಮೇಡ್ ಏನೋ ತಗೊಂಡು ಬಂದ್ಬಿಡ್ತೀರಾ, ವೈವಿಧ್ಯತೆ ಏನೂ ಇರೋದಿಲ್ಲ. ನಾಗಲೇ ನೀವು ಕೇಳಿದ್ರಿ ಎಲ್ಲೆಲ್ಲಿ ರಂಗೋಲಿ ಹಾಕಬೇಕು. ದೇವಾಲಯಗಳಲ್ಲಿ, ಮನೆ ಮುಂದೆ, ಮುಖ್ಯ ದ್ವಾರಕ್ಕೆ, ಜೊತೆಗೆ ದೇವರ ಮನೆ ಮುಂದೆ, ಇದಿಷ್ಟು ಕಡೆ ಹಾಕ್ತಕ್ಕಂಥದ್ದು ಕನಿಷ್ಠ ಬೇಕಾದಂಥದ್ದು. ಇನ್ನು ಸಂಪ್ರದಾಯವಾದಗಳಲ್ಲಿ ಊಟಕ್ಕೆ ಕೂತರೆ ಊಟದ ಎಲೆ ಮುಂದೆ ರಂಗೋಲಿ ಹಾಕ್ತಾರೆ. ಓಕೆ, ಸಂಪ್ರದಾಯ ಇರುವಂಥಲ್ಲಿ ಎಲ್ಲ ದಿವಸದಲ್ಲಿದ್ದರೂ ಕೆಲವು ವಿಶೇಷ ದಿವಸಗಳಲ್ಲಿ. ಇನ್ನು ಕೂತ್ಕೊಳ್ಳೋ ಆಸನದ ಕೆಳಗಡೆ ಒಂದು ರಂಗೋಲಿ ಹಾಕ್ತಾರೆ. ಇನ್ನು ಪೂಜೆ, ಕೆಲವು ವಿಶೇಷ ಪೂಜೆಗಳಲ್ಲಿ ಬೇರೆ ಬೇರೆ ರೀತಿಯ ಮಂಡಲಗಳನ್ನು ಈಗ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಅಂತ ಬರೀತಾರೆ ರಂಗೋಲಿನಲ್ಲಿ. ಈ ಗಣಪತಿ ಮಂಡಲ ಅಂತಂದಾಗ ನನಗೆ ಒಂದು ಜ್ಞಾಪಕ ಬರುತ್ತೆ. ಇತ್ತೀಚೆಗೆ ಒಂದು ಯುದ್ಧ ನಡೀತಾ ಇತ್ತಲ್ಲ, ಅದು ಯಾವ ದೇಶ? ಇಸ್ರೇಲ್ ರಾಷ್ಟ್ರದ ಒಂದು ಲಾಂಛನದಲ್ಲಿ ನಮ್ಮ ಗಣಪತಿ ಮಂಡಲ ನಾವು ನೋಡ್ಬೋದು. ಅದು ಯಾವುದನ್ನು ಆಧಾರವಾಗಿ ಇಟ್ಕೊಂಡು ತಗೊಂಡ್ರು ಅಂತ ಗೊತ್ತಿಲ್ಲ, ಅಂತೂ ಅದಕ್ಕೆ ಸಮೀಪವಾಗಿರ್ತಕ್ಕಂಥದ್ದು. ಅದು ಅದೇ ಥರದಲ್ಲೇ ಬೇರೆ ಬೇರೆ ದೇವತಾ ಮಂಡಲಗಳನ್ನು ಬರೆದು ಅಲ್ಲಿ ಆ ದೇವತೆಯನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಕೆಲವು ಬೀಜಾಕ್ಷರಗಳನ್ನು ರಂಗೋಲಿಯಿಂದ ಬರೆದು ಆವಾಹನೆ ಮಾಡ್ತಕ್ಕಂಥದ್ದು. ಇನ್ನು ಹೋಮ ಹವನಾದಿಗಳಿಗೆ ಮಂಡಲ ಚಕ್ರಾದಿಗಳನ್ನು ಬರೀತಕ್ಕಂಥದ್ದು ಈ ರಂಗೋಲಿಯ ಒಂದು ವೈಶಿಷ್ಟ್ಯತೆ. ಯಾರು ಹಾಕಬೇಕು ಅಂತ ಅದೇ ಪ್ರಶ್ನೆ ಇತ್ತು. ಮಹಿಳೆಯರೇ ಹಾಕಬೇಕು ಅನ್ನೋದು ಇದೆಯಾ? ಮಹಿಳೆಯರೂ ಹಾಕ್ಬೋದು ಅಂತ ಇದೆ, ಮಹಿಳೆಯರೇ ಹಾಕಬೇಕು ಅಂತಿಲ್ಲ. ನಮ್ಮ ಶಾಸ್ತ್ರ ಒಂದು ವಿಶೇಷತೆಯಪ್ಪ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅಂದರೆ, ಯಾವುದನ್ನೂ ಕೂಡ ಮಹಿಳೆಯರು ನಿಷಿದ್ಧ ಅಂತಲೂ ಹೇಳಿಲ್ಲ, ಅಥವಾ ಮಹಿಳೆಯರಿಗೆ ಮಾತ್ರ ಅಂತ ಹೇಳಿಲ್ಲ. ಬಹಳಷ್ಟು ನಮ್ಮ ಧರ್ಮದ ಆಚರಣೆ, ಶಾಸ್ತ್ರದ ಆಚರಣೆಯಲ್ಲಿ ಮಹಿಳೆಯರಿಗೆ ಸಮಾನವಾದಂತಹ ಕೆಲವು ಸಂದರ್ಭದಲ್ಲಿ ಒಂದು ಹೆಜ್ಜೆ, ಒಂದು ತೂಕ ಅವರಿಗೆ ವಿಶೇಷವಾದ ಅವಕಾಶವನ್ನು ಕೊಟ್ಟಿದೆಯೇ ಹೊರತಾಗಿ ಕಷ್ಟಕರವಾದ ಕೆಲಸ ಕೆಲವುದನ್ನು ಅವ್ರು ಮಾಡುವಂಥ ಪದ್ಧತಿ ಇಟ್ಕೊಂಡಿಲ್ವೇ ಹೊರತಾಗಿ ಮಾಡಬಾರದು ಅಂತೆಲ್ಲೂ ಹೇಳಿಲ್ಲ. ಅಂದರೆ ಉದಾಹರಣೆಗೆ ಇಲ್ಲಿ ಹೇಳಬೇಕು ಅಂತಂದರೆ, ರಂಗೋಲಿ ಹಾಕೋದು ಮಹಿಳೆಯರಿಗೆ ಆ ಒಂದು ಕಲೆಯಲ್ಲಿ ಅವರು ಪುರುಷರಿಗಿಂತಲೂ ಸ್ವಲ್ಪ ಹೆಚ್ಚಿನ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು ಥರ ಹೊರತಾಗಿ ಮಹಿಳೆಯರು ಮಾತ್ರವೇ ಹಾಕಬೇಕು ಅಂತೇನೂ ಇಲ್ಲ. ಇನ್ನು ಮನೆ ಮುಂದೆ ಸಗಣಿ ಬೆಳೆದು ಆ ಗಲೀಜು ತೆಗೆದು ಕಸ ಇದನ್ನು ಈ ಪುರುಷ ಸಮಾಜ ಬಹಳ ಬುದ್ಧಿವಂತಿಕೆಯಿಂದ ಹೆಣ್ಣಿನ ಮೇಲೆ ದಾಟಿಸಿರ್ತಾರೆಯೇ ಹೊರತಾಗಿ
ಅವರು ಮಾತ್ರವೇ ಮಾಡಬೇಕು ಅಂತಿಲ್ಲ, ಇದನ್ನು ಮಾಡಬಹುದು. ಇದು ಒಂದು ಸಂಕ್ಷಿಪ್ತವಾದಂತಹ ರಂಗೋಲಿಯ ಒಂದು ವಿಧಾನವಾದರೆ, ಹಾಗಾಗಿ ರಂಗೋಲಿಗೆ ತನ್ನದೇ ಆದಂತಹ ಒಂದು ಅರ್ಥ ಇದೆ, ಅದರ ವಿಶೇಷತೆ ಇದೆ. ಜೊತೆಗೆ ನೆಗೆಟಿವಿಟಿಯನ್ನು ಹೋಗಲಾಡಿಸಿ ಯಾರಾದರೂ ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಕೂಡ ರಂಗೋಲಿ ಇಲ್ಲದೇನೆ ಯಾವ ತರದ ಧಾರ್ಮಿಕ ಕ್ರಿಯೆಗಳು ಮಾಡ್ಲಿಕ್ಕಾಗುವುದಿಲ್ಲ. ಹೋಮ ಹವನ, ಒಂದು ನಾಮಕರಣಾದಿ ಸಂಸ್ಕಾರ ಕಾರ್ಯಗಳಿಂದ ಹಿಡಿದು ಕಾಮ್ಯ ಕಾಮಗಳಾದಂತಹ ದೊಡ್ಡ ದೊಡ್ಡ ಹೋಮ ಹವನ, ಮದುವೆ ಮುಂಜಿ ಉತ್ಸವಾದಿಗಳು, ಅಥವಾ ನಿತ್ಯ ಜೀವನದಲ್ಲಿ ಪ್ರತಿ ದಿವಸ ನಮ್ಮ ಗೃಹ ಕೃತ್ಯವನ್ನು ಆರಂಭ ಮಾಡೋದಕ್ಕೆ ಮುಂಚೆ ಎಲ್ಲ ಸಂದರ್ಭದಲ್ಲೂ ಕೂಡ ರಂಗೋಲಿಗೆ ಬಹಳ ಮಹತ್ವ ಕೊಟ್ಟಿದ್ದೀವಿ. ಅದು ನೀವು ಚಾಕ್ ಪೀಸ್ನಲ್ಲಿ ಬರೆಯೋದು, ಇನ್ಯಾವುದೋ ಪೇಂಟ್ ಮಾಡಿಸ್ಬಿಡೋದು, ಅಥವಾ ಇನ್ಯಾವುದೋ ರೀತಿಯ ಒಂದು ಪ್ರಿಂಟೆಡ್ ಗ್ರಾಫಿಕ್ ಅಂತಂದಲ್ಲಿ ಅಂಟಿಸ್ತಕ್ಕಂಥದ್ದು, ಇದೆಲ್ಲ ನಮ್ಮ ಮೂಲಭೂತವಾದಂಥ ಆಶಯಕ್ಕೆ ವಿರೋಧವಾದಂಥದ್ದು. ಶಾಸ್ತ್ರ ಸಂಪ್ರದಾಯದಲ್ಲಿ ಏನು ಹೇಳುತ್ತೆ, ಆ ಬಿಳಿ ಬಣ್ಣದ ಒಂದು ಪುಡಿ ಏನು ಸಿಗತ್ತೆ ಆ ಕಲ್ಲಿಂದು, ಅದೇ ಆಗಬೇಕೇ ಹೊರತಾಗಿ ಬಹಳ ಜನ ಅದು ಇಟ್ಕೊಳ್ಳಲ್ಲ, ಅಥವಾ ಒಂದು ಕೈಲಿ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಸ್ವಲ್ಪ ಕಷ್ಟ, ಕೈಯೆಲ್ಲ ಗಲೀಜಾಗತ್ತೆ ಅನ್ನೋ ಕಾರಣಕ್ಕೆ ಚಾಕ್ ಪೀಸ್ ಇಟ್ಕೊಂಡಿರ್ತಾರೆ ರಂಗೋಲಿ ಬರೆಯೋದಕ್ಕೆ. ಅದು ರಂಗೋಲಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ. ಇನ್ನು ಚುಕ್ಕಿಗಳಿಗೂ ಲೆಕ್ಕ ಇದೆಯಾ? ಹೌದು, ಒಂದೊಂದು ಚಿತ್ರ ಬಿಡಿಸೋದಕ್ಕೂ ಕೂಡ ಎಷ್ಟು ಚುಕ್ಕಿ ಇರಬೇಕು, ಅದು ಹೇಗೆ ಹಾಕಬೇಕು, ಅದನ್ನು ದಕ್ಷಿಣಕ್ಕೆ ಹಾಕೋ ಹಾಗಿಲ್ಲ. ಓಕೆ, ಅದು ಉತ್ತರ ಅಥವಾ ಪೂರ್ವಕ್ಕೆ ಎಂಡ್ ಆಗಬೇಕೇ ಹೊರತಾಗಿ ದಕ್ಷಿಣಕ್ಕೋ ಪಶ್ಚಿಮಕ್ಕೋ ಎಂಡ್ ಆಗಬಾರ್ದು. ಆ ಆಕೃತಿಯಲ್ಲೂ ಮನೆ ಮುಂದೆ ಇರೋದಕ್ಕೆ ಯಾವ ಆಕೃತಿ ಇರಬೇಕು, ದೇವ್ರ ಮುಂದೆ ಇರೋದಕ್ಕೆ ಯಾವ ಆಕೃತಿ ಇರಬೇಕು ಇತ್ಯಾದಿಗಳು. ಅದೇ ಒಂದು ದೊಡ್ಡ ಶಾಸ್ತ್ರ. ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಇನ್ನು 2 ಗಂಟೆಗಳ ಸಮಯ ಬೇಕಾಗುತ್ತೆ. ಪ್ರಾಯಶಃ ಇವತ್ತು ಅಷ್ಟೊಂದು ಸಮಯ ಆಗಲಾರದು. ನನ್ನೆಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಶುಭಕಾಮನೆಗಳನ್ನು ಹೇಳ್ತಾ, ಈ ರಂಗೋಲಿಯ ಮಹತ್ವ ಏನಿದೆ, ನಮ್ಮ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ಪದ್ಧತಿ. ಇದು ಭಾರತೀಯರ ಒಂದು ಸಾಂಸ್ಕೃತಿಕ ವೈಶಿಷ್ಟ್ಯ ಅಂತಂದರೆ ತಪ್ಪಾಗಲಾರದು. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಹೋದರೆ ಬೇರೆ ಬೇರೆ ರೀತಿಯ ಚಿತ್ರವನ್ನು ನಾವು ಕಾಣಬಹುದು. ಅದು ರಂಗೋಲಿಯಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಇನ್ನೆಲ್ಲೂ ಸಿಗೋದಿಲ್ಲ. ಇದು ಈ ವಾರದ ಒಂದು ಆರಾಧನೆ ಅಂತಕ್ಕಂಥ ವಿಭಾಗದ ವಿಶೇಷವನ್ನ. ತಮಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಒಳ್ಳೆಯದಾಗಲಮ್ಮ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಸಂಕ್ರಾಂತಿ ಹಬ್ಬದ ವಿಶೇಷ, ಸುಭಾಷಿತದ ವ್ಯಾಖ್ಯಾನ, ಅದರ ಜೊತೆಗೆ ರಂಗೋಲಿಯ ಮಹತ್ವ ಏನು, ಯಾಕೆ ಅದನ್ನು ನಾವು ಹಾಕಬೇಕು, ರಂಗೋಲಿಯನ್ನು ಯಾರು ಅದನ್ನು ಬಿಡಿಸಬೇಕು ಅನ್ನೋದರ ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಹರಿ ಓಂ. ನೋಡಿದ್ರಲ್ಲ, ಇವತ್ತಿನ ಆಧ್ಯಾತ್ಮ ದರ್ಶನ ಕಾರ್ಯಕ್ರಮದಲ್ಲಿ ಸುಭಾಷಿತ ವ್ಯಾಖ್ಯಾನದ ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನು ಕೂಡ ನಾವು ತಿಳಿಸಿದ್ವಿ. ಪ್ರಮುಖವಾಗಿ ರಂಗೋಲಿಯ ಮಹತ್ವ ಏನು, ರಂಗೋಲಿ ಯಾಕೆ ಹಾಕಬೇಕು ಅನ್ನೋದರ ವಿಚಾರವನ್ನು ನೀವು ತಿಳ್ಕೊಂಡ್ರಿ. ಮುಂದಿನ ವಾರ ಮತ್ತೊಂದು ಇಂತಹದೇ ಪ್ರಮುಖ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.